ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಕಡಲೆ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ. ಕಡಲೆ ತುಂಬ ಒಳ್ಳೆಯದು. ಸೊ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಇದನ್ನು ಫ್ರೈ ಮಾಡಿ ರುಬ್ಕೊಳ್ಳೋದಕ್ಕೆ ಮಾಡ್ತಾ ಇರೋದು. ಈರುಳ್ಳಿ, ಟೊಮೆಟೊ, ಕೊಬ್ಬರಿ ಎತ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡೋದಕ್ಕೆ. ಇದು ನೋಡಿ, ಸಾಂಬಾರಿಗೆ ಕಡಲೆ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ನಾನು. ಸೊ ತರಕಾರಿ ಏನು ಬೇಕಾನ ಹಾಕೋಬೋದು ನೀವು. ಮೊದಲಿಗೆ ಇದೆಲ್ಲ ಫ್ರೈ ಮಾಡ್ಕೊಬಿಡೋಣ. ಒಂಚೂರು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ. ಸೊ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಕೊಬ್ಬರಿ ಹಾಕ್ಕೊಂಡು ಫಸ್ಟು ಮಿಕ್ಸಿಗೆ ಹಾಕ್ಕೊಬಿಡೋಣ ನುಣ್ಣಗೆ. ಸೊ ನೀಟಾಗಿ ನೋಡಿ, ಇದೆಲ್ಲ ಆರಿದೆ. ಫ್ರೈ ಮಾಡ್ಕೊಂಡು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ನೀರು ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಸಾಂಬಾರಲ್ಲಿ ಸಿಕ್ಕರೆ ಚೆನ್ನಾಗಿರಲ್ಲ. ಸೊ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ರೆಡಿ ಆಯಿತು. ಸೊ ಒಂದು ಕುಕ್ಕರಲ್ಲಿ ಇವಾಗ ನೋಡಿ ಆಯಿಲ್ ಹಾಕಿ ಸಾಸಿವೆ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ, ಈರುಳ್ಳಿ, ಸೊ ಅದಕ್ಕೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ತಾಯಿದ್ದೀರಿ ನಾವು. ಸೊ ನೋಡಿ, ಸೌಟ್ ಮೇಲೆ ಈ ಥರ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೈಡ್ಗೆ ಇಟ್ಕೊಂಡು ಸೌಟನ್ನು ನೀವು ಮಸಾಲೆ ಹಾಕ್ಕೋಬೋದು. ಸೊ ನೋಡಿ, ಬೇಳೆ ನಾನು ತರಕಾರಿಗಳು ಏನೇನೆಲ್ಲ ಇದ್ದೀನಿ, ನಾನು ಬದನೆಕಾಯಿ, ಆಲೂಗಡ್ಡೆ ತೊಗೊಂಡಿದ್ದೀನಿ, ಕಡಲೆ ರಾತ್ರಿ ನೆನೆಸಿಕೊಂಡಿರೋವಂಥದ್ದು ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ, ಸಾಂಬಾರು ಪುಡಿ ಒಂದು 2 ಸ್ಪೂನು, ಉಪ್ಪು ಹಾಕ್ಕೊಂಡು ಒಂದು 2-3 ವಿಸಿಲ್ ಕೂಗಿಸ್ಕೊಂಡು, ನೀರು ನೀವು ಕುಕ್ಕರ್ ಮಿಕ್ಸಿ ತೊಳೆದಿಟ್ಕೊಂಡಿರೋವಂಥದ್ದೇ ಹಾಕ್ಕೊಂಡ್ರೂ ನಡೆಯುತ್ತೆ. ಎಷ್ಟು ಬೇಕೋ ನಿಮ್ಗೆ ಸಾಂಬಾರು ಅಷ್ಟು ನೀರು ಹಾಕ್ಕೊಂಡು 2-3 ವಿಸಿಲ್ ಕೂಗಿಸ್ಕೊಂಡ್ರೆ ನೋಡಿ ನೀಟಾಗಿರೋಂಥ ಸಾಂಬಾರು ರೆಡಿಯಾಗೋಗುತ್ತೆ ನಿಮಗೆ. ಇದು ಇಡ್ಲಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ವಿಡಿಯೋ ಲೈಕ್ ಆಗಿದೆ